ಸರಗೂರು ಪಟ್ಟಣದ ಲಯನ್ಸ್ ಅಕಾಡೆಮಿ ಶಾಲೆಯ ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ 2025-26ನೇ ಸಾಲಿನ ಪದಗ್ರಹಣ ಮತ್ತು ವೈದ್ಯರ ದಿನಾಚರಣೆ ಹಾಗೂ ಹೈಟೆಕ್ ಶೌಚಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಮಾಜಿ ಜಿಲ್ಲಾ ರಾಜ್ಯಪಾಲರು, ನಿಕಟಪೂರ್ವ ಮಲ್ಟಿ ಕೌನ್ಸಿಲ್ ಚೇರ್ಮನ್ ಲಯನ್ ಎನ್ ಕೃಷ್ಣೇಗೌಡರು ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡಿ ಮಾತನಾಡಿದರು. ಲಯನ್ ಎಸ್ಎಸ್ ಪ್ರಭುಸ್ವಾಮಿ, ನೂತನ ಅಧ್ಯಕ್ಷರಾದ ಎಸ್ಬಿ ನಾಗರಾಜ್ ಮಾತನಾಡಿದರು. ಲಯನ್ಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಅಧ್ಯಕ್ಷರಾಗಿ ಎಸ್ಬಿ ನಾಗರಾಜ್ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು. ವೈದ್ಯರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಖ್ಯಾತ ಪಶುವೈದ್ಯರಾದ ಡಾಕ್ಟರ್ ಟಿಡಿ ಜಯರಾಮಯ್ಯ, ಮಹಿಳಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ ಸುಜಾತರವರಿಗೆ ಸನ್ಮಾನ ಮಾಡಲಾಯಿತು. ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಎನ್ಎಸ್ ಪ್ರತಾಪ್, ಕಾರ್ಯದರ್ಶಿ ಎಸ್ಎಸ್ ಪ್ರಭುಸ್ವಾಮಿ, ಖಜಾಂಚಿ ಲಯನ್ ಬ್ರಹ್ಮದೇವಯ್ಯ, ಲಯನ್ ಎಸ್ ನಾರಾಯಣ್, ಪಶುವೈದ್ಯಾಧಿಕಾರಿ ವೈಡಿ ರಾಜಣ್ಣ, ಕಸಪ ಕೆಂಡಗಣ್ಣಸ್ವಾಮಿ, ಲಯನ್ ಸಿದ್ದೇಗೌಡ, ಲಯನ್ ವಾಸುಕಿ, ಲಯನ್ ಶಶಿಕುಮಾರ್, ಲಯನ್ ಉಮೇಶ್, ಲಯನ್ ವಿ ರವಿ ಹಾಗೂ ಲಯನ್ ಸಂಸ್ಥೆಯ ನೂತನ ಪದಾಧಿಕಾರಿಗಳು, ಸಂಸ್ಥೆಯ ನಿರ್ದೇಶಕರು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸಮಾರಂಭದಲ್ಲಿ ಮಹತ್ವವಾದ ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಆ ಕಾರ್ಯಕ್ರಮ ಇಬ್ಬರು ಮಹಿಳಾ ಓಕೆ ಈ ಒಂದು ಸಮಾರಂಭದ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಜನ ಸೇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಳೆ ಊಟಕ್ಕಿಂತ ಹೊಸ ಊಟದ ರುಚಿ ಕೃಷ್ಣೇಗೌಡರು ಅವರ ಭಾಷಣ ನಿಜವಾಗ್ಲೂ ಚೆನ್ನಾಗಿತ್ತು. ಅವರ ಒಂದು ಸ್ಫೂರ್ತಿ ಇದ್ದರೆ ನಿಮಗೆ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಒಂದು ಭಾವನೆ ಹೆಚ್ಚಾಗ್ತದೆ ಎಲ್ರಿಗೂ. ಮತ್ತು ಈಗ ನಮ್ಮ ಹಿರಿಯ ಸಹೋದ್ಯೋಗಿಗಳು ಬ್ರಹ್ಮದೇವಯ್ಯನವರು, ಪ್ರಭುಸ್ವಾಮಿ ಅವರೆಲ್ಲ ಇದ್ದಾರೆ. ಅವ್ರು ಹಾಕೊಡ್ತಕ್ಕಂಥ ದಾರಿನಲ್ಲಿ ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಅವರಿಂದ ತಿಳ್ಕೊಂಡು ಅವ್ರು ಹಾಕಿದ ದಾರಿ ನಡಿತೀವಿ, ಅದೇ ಕೆಲಸ ಮಾಡ್ತೀವಿ, ಹಾಗೆ ಉಪಕಾರ ಮಾಡ್ತೀವಿ ಸಮಾಜಕ್ಕೆ ಅಂತೇಳಿ ನೋ ಪ್ರಾಫಿಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆರೆಯಲ್ಲಿ ಒಂದು ಕೆರೆಗೆ ಚೆಲ್ಲಿ ಹೊರವರ್ಪಡಿಯೋ ಅಂತ ಏನು ಕನಕದಾಸ ಹೇಳಿದ್ರು, ಆ ಒಂದು ಮಾತನ್ನ ನಾವು ನಮ್ಮ ಬ್ರಹ್ಮದೇವರ ಸಾರಥ್ಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಗರ್ವದಿಂದ ಈ ಸಂದರ್ಭದಲ್ಲಿ ತಮ್ಮೆದುರಿಗೆ ಹೇಳ್ತಿದ್ದೇನೆ. ಯಾಕೆಂದ್ರೆ ಈ ಶಾಲೆ ಇಲ್ಲೇನ ನಾವು ಕೂತಿದ್ದೀವಿ ಅಂತಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿನ ಒಂದು ಆಸ್ತಿ. ಇದನ್ನ ಒಂದು ಅಡಿ ಜಾಗಕ್ಕೆ ಏನೇನೋ ಗಲಾಟೆಗಳು ಪ್ರಶ್ನೆಗಳು ಅಂತ ಜಾಗದಲ್ಲಿ ಇಂಥ ಸಂದರ್ಭ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆದ್ರೆ ಇವತ್ತು ಇಲ್ಲಿ 1.25 ಎಕರೆ ಇರ್ತಕ್ಕಂಥ ಜಾಗವನ್ನ ಉಚಿತವಾಗಿ ಒಂದು ಸಂಸ್ಥೆಗೆ ದಾನವನ್ನ ನೀಡಿ ಈ ಸಂಸ್ಥೆ ಇಷ್ಟು ಬೆಳೆಯೋದಕ್ಕೆ ಕಾರಣೀಭೂತರು. ನಾವು ಇಲ್ಲಿ ಚಾರ್ಟರ್ ಪ್ರೆಸಿಡೆಂಟ್ ನಮ್ಮ ಲಯನ್ ಎಸ್ ಎನ್ ಪದ್ಮಪ್ರಸಾದ್ ಅವರು, ನಮ್ಮ ಸಮಾನ ಮನಸ್ಕರ ಒಂದು 25 ಜನಗಳ ಒಂದು ತಂಡ ನಮ್ಮ ಅವತ್ತು 1989 ನಾವು ಕಟ್ಟಿದ್ವಿ. ಆದ್ರೆ ಅಲ್ಲಿ 25 ಜನದಲ್ಲಿ ಎಲ್ಲ ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಅಧಿಕಾರಿ ವರ್ಗದವರು ಅವರು ಟ್ರಾನ್ಸ್ಫರ್ ಆದ್ರು. ಆ ತದನಂತರ ನಾವು ಈಗ ಚಾರ್ಟರ್ ಮೆಂಬರ್ಸ್ ಸರ್, ಇನ್ಕ್ಲೂಡಿಂಗ್ ಮೀ ಒಂದು 6 ಮೆಂಬರ್ಸ್ ಇದ್ವಿ ಸರ್. 6 ಜನ ಸ್ಥಾಪಕ ಸದಸ್ಯರು ನಾವಿದ್ವಿ. ಅದರಲ್ಲಿ ರಾಮದೇವಯ್ಯನವರು, ನಾನು ಶ್ರೀಕಾಂತ್ ಅವರು, ಎನ್ ಎಸ್ ಪ್ರಸಾದ್, ಈ ತರ ಕೆಲವು 6 ಜನ ನಾವು ನಡೀತೀವಿ ಸರ್. ಈ ಸಂಸ್ಥೆಯಲ್ಲಿ ನಾವು ನಮ್ಮ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸೌಲಭ್ಯ ಇಷ್ಟೇ ಸರ್. ಅವರ ಒಬ್ಬ ಮಗುವಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ. ಮತ್ತೆ ಪ್ರತಿ 2 ವರ್ಷಕ್ಕೊಮ್ಮೆ ಅವರ ವೇತನವನ್ನ ಪರಿಷ್ಕರಣೆ ಮಾಡಿ ಅವರಿಗೆ ಸುಮಾರು 20% ಹೆಚ್ಚುವರಿ, ನಾವು 20% ಅವರಿಗೆ ಹೆಚ್ಚುವರಿ ವೇತನವನ್ನ ಕೊಡ್ತಾ ಇದ್ದೇವೆ ಸರ್ ಪ್ರತಿ 2 ವರ್ಷಕ್ಕೆ. ಹಾಗಾಗಿ ಈಗ ನಾವು ESI ಮತ್ತೆ PF ಈ ಒಂದು ಸಾಲಿನಲ್ಲಿ 25 ಮತ್ತು 26ನೇ ಸಾಲಿನಲ್ಲಿ ಈ ಶಿಕ್ಷಕರಿಗೆ ESI ಮತ್ತು PF ಕೂಡ ಈಗ ನಮ್ಮ ಒಂದು ಇದರಲ್ಲಿ ಪ್ರಯತ್ನದಲ್ಲಿ ಅದು ಕೂಡ ನಮ್ಮ ಬ್ರಹ್ಮದೇವನವರ ಪುತ್ರ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಶಾಲೆಯ ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ESI ಮತ್ತು PF ಸೌಲಭ್ಯವನ್ನು ಕೂಡ ದೊರಕಿಸ್ಕೊಡ್ತಾ ಇದ್ದಾರೆ ಸರ್ ನಮ್ಮ ಸಂಸ್ಥೆ.
ಈಗ ನಮ್ಮಲ್ಲಿ ಬಂದಿದೆ. ಆದರೆ 1917ರಲ್ಲಿ ಪ್ರಪಂಚವೇ ಇನ್ನೂ ಕಣ್ಣು ಬಿಡದೇ ಇರತಕ್ಕಂತಹ ಸಮಯದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ಉದ್ಯೋಗ ಅವನು ಏನು ಜೀವ ವಿಮಾ ಪ್ರತಿನಿಧಿಯಾಗಿ ಹಣವನ್ನು ಗಳಿಸಿರೋನು ವಾರಾಂತ್ಯದಲ್ಲಿ ಒಂದು ಕ್ಲಬ್ನಲ್ಲಿ ಕುಳಿತಾಗ ಯೋಚನೆ ಮಾಡಿದ್ದಾನೆ, ಇಷ್ಟೊಂದು ಹಣ ಗಳಿಸಿದ್ದೀನಿ, ನನ್ನ ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ, ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಚಿಂತನೆಯಿಂದ ಈ ಸಂಸ್ಥೆ ಹುಟ್ಕೊಂಡು 108 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಆರೋಪವಿಲ್ಲದೆ ಯಾವುದೇ ರೀತಿಯ ದುರುಪಯೋಗ ಇಲ್ಲದೆ ನಡ್ಕೊಂಡು ಬರ್ತಾ ಇದೆ. ಅಂಥ ಸಂಸ್ಥೆಯನ್ನ 1990ರಲ್ಲಿ ಅದು ಸರಗೂರು, ಆ ದಿನಕ್ಕೆ ಒಂದು ಹಳ್ಳಿ, ಇದು ಪುಟ್ಟ ಹಳ್ಳಿ, ಈ ಹಳ್ಳಿಗೆ ಬರಲಿಕ್ಕೆ ಶ್ರಮ ಪಡಬೇಕಿತ್ತು. ಕಾರಣ ಏನು? ಕಾಡಾನೆಗಳು. ಯಾವ ಸಮಯದಲ್ಲಿ ಬರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಆ ದಾರಿಯಲ್ಲಿ ನಿಜವಾಗಿ ನಾನು ಗುರಿ ಮುಟ್ತೀನಿ ಅನ್ನುವಂತಹ ಆತಂಕ ಇತ್ತು. ಅಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಅಮೆರಿಕದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆಯ ಒಂದು ಶಾಖೆಯನ್ನು ಇಲ್ಲಿ ತೆರೆದಿದ್ದಾರೆ ಅಂದರೆ ಆ ದಿಟ್ಟ ಮನಸ್ಸು, ಧೈರ್ಯವನ್ನ ಮಾಡಿ ಸಮಾಜಮುಖಿಯಾಗಿ ಚಿಂತನೆ ಮಾಡಿದ ಆ ಮನಸ್ಸುಗಳಿಗೆ, ಆ ಒಂದು ತೀರ್ಮಾನಕ್ಕೆ ನಾವು ನೀವೆಲ್ಲರೂ ಅಭಿನಂದನೆಯನ್ನ ಸಲ್ಲಿಸನ್ನ ಮಾಡಲಿಕ್ಕೆ ವಿದ್ಯೆನೇ ಬೇಕಾಗಿಲ್ಲ, ಅಧಿಕಾರವೂ ಬೇಕಾಗಿಲ್ಲ. ಸಾಧನೆಯನ್ನು ಮಾಡಲಿಕ್ಕೆ ಶ್ರಮ, ನಿರಂತರ ಪ್ರಯತ್ನ ಮಾತ್ರ ಇದ್ರೆ ಸಾಕು. ಯಾಕೆ ಅಂದರೆ ಈ ಒಂದು ಸಮಾಜದಲ್ಲಿ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿಲ್ಲ, ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿಲ್ಲ, ಆದರೆ ಗುರಿಯನ್ನು ಎಲ್ಲಿಗೆ ಮುಟ್ಟಬೇಕು ಅನ್ನೋದು ನಮ್ಮ ಕೈಲಿದೆ. ನಾವು ಯಾವ ಗುರಿಯನ್ನಾದರೂ ಸಹ ಈ ದಿನ ಮುಟ್ಟಬಹುದು. ಉದಾಹರಣೆ, ಆಲ್ಮೋಸ್ಟ್ ನನ್ನ ಸಮಾನ ವಯಸ್ಕರು SSLC ಪಾಸ್ ಆದರೆ